ಸೊ ಅದು ಕೂಡ 4 ohms ಅಲ್ಲಿ ಸೆಟ್ ಮಾಡಿದ್ದೀವಿ. ಹಾಂ ಸರ್. ಸೊ 100% ಇದರಲ್ಲಿ ಸ್ಟೇಬಲ್ ಔಟ್ಪುಟ್ ಸಿಗುತ್ತೆ ಆಂಪ್ಲಿಫೈರ್ ಇಂದ. ಹೈಸ್ ಹೋಗ್ಲಿಕ್ಕೆ ಚಾನ್ಸ್ ಇರಲ್ಲ, ಸ್ಪೀಕರ್ ಹೋಗ್ಲಿಕ್ಕೆ ಚಾನ್ಸ್ ಇರಲ್ಲ. ನಾವು ಹೇಗೆ 2 ohms ಅಲ್ಲಿ ಬರ್ತೀವಿ, ಸ್ಪೀಕರ್ ಹೋಗೋದು ಹೈಸ್ ಹೋಗೋದು ಚಾನ್ಸ್ ಜಾಸ್ತಿ ಆಗಿಬಿಡುತ್ತೆ. ಸೊ ಸ್ವೀಟಾನ್ ಬ್ರ್ಯಾಂಡಿನ ಸ್ಪೀಕರ್ ಯೂಸ್ ಮಾಡಿದ್ದೀವಿ 500 watts ಇಂದು. ಸೊ ಇದು ಬ್ಯಾಕ್ ಸೈಡ್ ಇಂದ ಲೋಡ್ ಆಗಿದೆ. ಹಾಂ ಸರ್. ಆ್ಯಂಡ್ ಇಲ್ಲೇ HF ಇದೆ. ಓಕೆ ಸರ್. ಸೊ RHF ಇದರಲ್ಲಿ ಹಾಕಿದ್ದೀವಿ. ಸೊ ಅದಕ್ಕೆ ಸಪ್ರೇಟ್ ಓಕೆ ಓಕೆ. ನಾರ್ಮಲಿ ನೀವು ನೋಡ್ತೀರಿ ಸ್ಪೀಕರ್ ಫ್ರಂಟ್ ಅಲ್ಲಿ ಫಿಟ್ ಆಗಿರ್ತೈತೆ. ಹೌದೌದು. ಬಟ್ ಇದು ಹಾರ್ನ್ ಅಲ್ಲಿ ಲೋಡ್ ಆಗಿದೆ. ಹಾರ್ನ್ ಅಲ್ಲಿ ಯಾಕೆ ಲೋಡ್ ಆಗಿದೆ ಅಂದ್ರೆ ಇದು ಲಾಂಗ್ ಥ್ರೋ ಹೋಗ್ಲಿಕ್ಕೆ ಹಾರ್ನ್ ಡಿಸೈನ್ ಅಂತಾರೆ ಸರ್ ಇದು. ಓಕೆ ಓಕೆ. ಇದು ಫ್ರಂಟ್ ಲುಕ್. ಹಾಂ ಸರ್. ಇದರಲ್ಲಿ RHF ಫಿಟ್ ಆಗಿದೆ. ಅದೇ ತರ 2 ಸ್ಪೀಕರ್ ಫಿಟ್ ಆಗಿದೆ. ಹಾಂ ಸರ್. ಸೊ ಫಿಟ್ ಆಗಿದ್ಮ್ಯಾಗ ಇದನ್ನು ಕವರ್ ಮಾಡಲಿಕ್ಕೆ ಈ ತರ ಒಂದು ಗ್ರಿಲ್ ಬಂದಿದೆ. ಜಸ್ಟ್ ಈ ಕವರ್ ಹಾಕಿದ್ರೆ ಬಟ್ ಇದು ಕಾಸ್ಟ್ ನಮ್ಗೆ ಎಷ್ಟು ಬೀಳುತ್ತೆ, ಎಷ್ಟು ಈ ಸ್ಪೀಕರ್ ನಾವು ಈ ಥರ ತೊಗೋಬೇಕಂದ್ರೆ ಎಷ್ಟು ಆಗುತ್ತೆ ಸರ್? ಸರ್ ಆ್ಯಸ್ ಇಟ್ ಈಸ್ ನೀವು ಏನು ಕಿಟ್ ನೋಡಿರಿ, ಇದರದ್ದು ಜಾಲರಿ, ಇದರದ್ದು ಕವರ್, ಇದರದ್ದು RRHF 12 ಫ್ಲೇರ್ ಅಂದರೆ 12 HF 12 ಫ್ಲೇರ್ 4 ಸ್ಪೀಕರ್ ಟೋಟಲ್ ಕಿಟ್ ನಿಮಗೆ ನಮಸ್ಕಾರ ಸರ್. ನಮಸ್ಕಾರ ಸರ್. ಇವತ್ತು ನಮ್ಮ ವ್ಯೂವರ್ಸ್ಗೆ ಏನು ತೋರಿಸ್ತಾ ಇದ್ದೀರಾ ಸರ್? ಸರ್ ಇವತ್ತು RHF 2 ಮಿಡಿಯನ್ ಟಾಪ್ ಬಗ್ಗೆ ಡಿಸ್ಕಸ್ ಮಾಡೋಣ. ಹಾಂ ಸರ್. ಯಾವ ಥರ ಈ RHF 2 ಮಿಡಿಯನ್ ಟಾಪ್ ಇರುತ್ತೆ ಆ್ಯಂಡ್ ಇದು ರೋಡ್ ಶೋಗೆ ಈ ಥರ ಯೂಸ್ ಆಗುತ್ತೆ, ಅದರ ಡೆಮೋ ನೋಡೋಣ. ಆ್ಯಂಡ್ ಕಂಪ್ಲೀಟ್ ವೈರಿಂಗ್ ಯಾವ ಥರ ಆಗ್ತಾ ಇದೆ ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಓಕೆ ಸರ್. ಎಸ್ ಸರ್. ಸೊ ಕ್ಲೋಸ್ ಲುಕ್ಕಲ್ಲಿ ನೋಡ್ಬೋದು ಸರ್. ಫ್ರಂಟ್ ಲುಕ್ ಈ ಥರ ಇರುತ್ತೆ RHF ಇನ್ ಟಾಪಿಂದು. ಓಕೆ ಸರ್. ಆಕ್ಸೆಸರೀಸ್ ಪಟ್ಟಿ ಬೇಕಂದರೆ ಹಾಕೋಬೋದು ಸರ್. ಯಾರು ಫ್ಲೈಯಿಂಗ್ ಮಾಡ್ತಾರ ಅವ್ರು ಆಕ್ಸೆಸರೀಸ್ ಪಟ್ಟಿ ಹಾಕ್ತಾರೆ. ಯಾರು ಫ್ಲೈಯಿಂಗ್ ಮಾಡಿಸಲ್ಲ ಅವರು ನಾರ್ಮಲಿ ವಿದೌಟ್ ಪಟ್ಟಿನೇ ತೊಗೊಳ್ಳಿಕ್ಕೆ ಇಂಟ್ರೆಸ್ಟ್ ತೊಗೋತಾರೆ. ಯಾಕಂದರೆ ಪಟ್ಟಿ ಹಾಕಿದರೆ ಒಂದು 7,000 ಇಂದ 8,000 ನಿಮ್ಮ ಬಜೆಟ್ ಜಾಸ್ತಿ ಆಗುತ್ತೆ ಒಂದು ಪೇರಿಗೆ. ಸೊ ಇದ್ರ ಬಗ್ಗೆ ನೋಡೋಣ ಸರ್. ಇದರಲ್ಲಿ ಏನೇನಿದೆ, 2 ಸ್ಪೀಕರ್ ಇದೆ. ಸೊ ಇಲ್ಲಿ ನೋಡ್ಬೋದು ನೀವು ಸ್ವೀಟಾನ್ ಬ್ರ್ಯಾಂಡಿನ ಸ್ಪೀಕರ್ ಯೂಸ್ ಮಾಡಿದ್ದೀವಿ 500 watts ಇಂದು. ಸೊ ಇದು ಬ್ಯಾಕ್ ಸೈಡಿಂದ ಲೋಡ್ ಆಗಿದೆ. ಹಾಂ ಸರ್. ಆ್ಯಂಡ್ ಇಲ್ಲೇ HF ಇದೆ. ಓಕೆ ಸರ್. ಸೊ RHF ಇದರಲ್ಲಿ ಹಾಕಿದ್ದೀವಿ. ಸೊ ಅದಕ್ಕೆ ಸಪ್ರೇಟ್ ಈ ಥರ ವೈರಿಂಗ್ ಮಾಡಿದ್ದೀವಿ ನೋಡ್ಬೋದು. ಮೆಟಲ್ ಸಾಕೆಟ್ ಹಾಕಿದ್ದೀವಿ. ಸೊ HFಗೆ ರೆಡ್ ಕಲರ್ ಸಾಕೆಟ್ ಹಾಕಿದ್ದೀವಿ ಆ್ಯಂಡ್ ಮಿಡ್ಡಿಗೆ ಬ್ಲೂ ಕಲರ್ ಸಾಕೆಟ್ ಹಾಕಿದ್ದೀವಿ. ಮೆಟಲ್ ಸಾಕೆಟ್ಸ್ ಯೂಸ್ ಮಾಡಿದ್ದೀವಿ. ಸೊ ಇದು 3 ವೇ ಸಿಸ್ಟಮ್ ಆಗುತ್ತೆ ಸರ್, HF, ಮಿಡ್ ಆ್ಯಂಡ್ ಬೇಸ್. ಓಕೆ. ಸೊ ಇದರಲ್ಲಿ RHF 2 ಸ್ಪೀಕರ್ ಇದೆ ಹಾರ್ನ್ ಲೋಡೆಡಲ್ಲಿ. ಸೊ ಇದರ ಫ್ರಂಟ್ ಲುಕ್ ನೋಡಬಿಡೋಣ ಸರ್. ಸೊ ಜಸ್ಟ್ ಜಾಲಿ ಇದನ್ನು ಓಪನ್ ಮಾಡಿದ ತಕ್ಷಣ ಓಕೆ ಸರ್. ಸೊ ಇದು ಏನು ಸ್ಪೀಕರ್ ನಿಮಗೆ ಇಲ್ಲಿ ಕಾಣ್ತಾ ಇದೆ, ಹಾಂ ಸರ್, ಅದೇ ಸ್ಪೀಕರ್ ಇದರದ್ದು ಫ್ರಂಟ್ ಲುಕ್ಕಲ್ಲಿ ಓಕೆ ಒಂಥರ ಹಾರ್ನ್ ಆಗಿದೆ ಸರ್ ಇದು. ಓಕೆ ಓಕೆ. ನಾರ್ಮಲಿ ನೀವು ನೋಡ್ತೀರಿ ಸ್ಪೀಕರ್ ಫ್ರಂಟಲ್ಲಿ ಫಿಟ್ ಆಗಿರ್ತೈತೆ. ಹೌದೌದು. ಬಟ್ ಇದು ಹಾರ್ನಲ್ಲಿ ಲೋಡ್ ಆಗಿದೆ. ಹಾರ್ನಲ್ಲಿ ಯಾಕೆ ಲೋಡ್ ಆಗಿದೆ ಅಂದರೆ ಇದು ಲಾಂಗ್ ಥ್ರೋ ಹೋಗಲಿಕ್ಕೆ ಹಾರ್ನ್ ಡಿಸೈನ್ ಅಂತಾರೆ ಸರ್ ಇದು. ಓಕೆ ಓಕೆ. ಸೊ ಇದು ಹಾರ್ನ್ ಸ್ಪೀಕರ್ ಫಿಟ್ ಅಲ್ಲಾಗಿದೆ. ಸೊ ಇಲ್ಲಿಂದ ಹಾರ್ನ್ ಟೈಪ್ ಸೌಂಡ್ ಬರುತ್ತೆ. ಇಲ್ಲೇ R ಹೈಸ್ ಇದೆ ಸರ್. ಸೊ ಬ್ಯಾಕ್ ಸೈಡಿಂದ ನೀವು ನೋಡ್ಬೋದು ಇಲ್ಲೇ. ಓಕೆ ಸರ್. ಇದು ಫ್ರಂಟ್ ಲುಕ್ ಇದೆ ಸರ್ ಅದರದೇ. ಓಕೆ ಓಕೆ. ಇದು ಫ್ರಂಟ್ ಲುಕ್. ಹಾಂ ಸರ್. ಇದರಲ್ಲಿ RHF ಫಿಟ್ ಆಗಿದೆ. ಅದೇ ಥರ 2 ಸ್ಪೀಕರ್ ಫಿಟ್ ಆಗಿದೆ. ಹಾಂ ಸರ್. ಸೊ ಫಿಟ್ ಆಗಿದ್ಮ್ಯಾಗ ಇದನ್ನು ಕವರ್ ಮಾಡಲಿಕ್ಕೆ ಈ ಥರ ಒಂದು ಗ್ರಿಲ್ ಬಂದಿದೆ. ಜಸ್ಟ್ ಈ ಕವರ್ ಹಾಕಿದರೆ ಸೊ ಈ ಲೈನರೇ ಕಂಪ್ಲೀಟ್ ಆಗತ್ತೆ ಸರ್. RHF ಆ್ಯಂಡ್ 2 ಸ್ಪೀಕರ್. ಸೊ ನಾರ್ಮಲಿ ನಾವು ಏನು ಮಾಡ್ತೀವಿ ಸರ್, ನಾರ್ಮಲಿ ನೀವು ನೋಡಿರ್ಬೇಕು, ನಾವು ಭಾಳ ಕಡೆ ಹೇಳ್ತೀವಿ ಓಮ್ಸಿಂದ ಕ್ಯಾಲ್ಕುಲೇಷನ್ ನೋಡ್ಬೇಕು ಸರ್. ಸೊ ಈ HF ಏನು ಮಾಡಿದ್ದೀವಿ, ಸೀರೀಸ್ ಆ್ಯಂಡ್ ಪ್ಯಾರಲಲ್ ಮಾಡಿ ಕಾಂಬಿನೇಷನ್ ಮಾಡಿ 4 ohms ಅಲ್ಲಿ ಲಿಮಿಟ್ ಮಾಡಿದ್ದೀವಿ. ಸೊ ನೋಡೋಣ ಸರ್ ಅದನ್ನು ಹೆಂಗೆ ಮಾಡಿದ್ದೀವಿ. ಇದ್ರಾಗ ಏನು ವ್ಯತ್ಯಾಸ ಇರುತ್ತೆ ಸರ್ ಇದು? ಸರ್ ಅದು ನಾವು ಪ್ರೀವಿಯಸ್ ವಿಡಿಯೋಲಿ ಎಕ್ಸ್ಪ್ಲೇನ್ ಮಾಡಿದ್ದೀವಿ. ಪ್ಯಾರಲಲ್ ಕನೆಕ್ಷನ್ ಅಂದರೆ ಏನು, ಸೀರೀಸ್ ಕನೆಕ್ಷನ್ ಅಂದರೆ ಏನು. ಸೊ ಆ ಥರ ಕಾಂಬಿನೇಷನ್ ಮಾಡಿ ನಮಗೆ ನೋಡಿ ಸರ್ ಮ್ಯಾಕ್ಸಿಮಮ್ ಓಮ್ಸ್ ಬರಬೇಕು 4 ohms. ಸೊ ಈ ಮೀಟ್ರಿಗೆ ನಾವು 4 ohmsಗೆ ಸೆಟ್ ಮಾಡ್ತಾ ಇದ್ದೀವಿ. ಹಾಂ ಸರ್. ಓಮ್ಸಲ್ಲಿ ಸೆಟ್ ಮಾಡಿದ್ದೀವಿ. ಆ್ಯಂಡ್ ಇಲ್ಲೇ ಓಮ್ಸ್ ಚೆಕ್ ಮಾಡ್ತಾ ಇದ್ದೀವಿ ಇವಾಗ. ಹಾಂ ಸರ್. ಸೊ ನಮಗೆ ಓಮ್ಸ್ ಬರ್ತಾ ಇದೆ 4 ohms. ಇಲ್ಲಿ ನೋಡಿ ಸರ್ 4 ohms. ಹಾಂ ಓಕೆ ಸರ್. ಸೊ ಅಪ್ರಾಕ್ಸಿಮೇಟ್ಲಿ 4 to 5 ohms ಅಲ್ಲಿ ನಾವು ಸೆಟ್ ಮಾಡಿದ್ದೀವಿ ಇದನ್ನು. ಹಾಂ ಸರ್. ಸೊ ಅದೇ ಥರ ನೀವು ಸ್ಪೀಕರ್ದು ನೋಡ್ಬೋದು. ಓಕೆ. ಸೊ ಅದು ಕೂಡ 4 ohms ಅಲ್ಲಿ ಸೆಟ್ ಮಾಡಿದ್ದೀವಿ. ಹಾಂ ಸರ್. ಸೊ 100% ಇದರಲ್ಲಿ ಸ್ಟೇಬಲ್ ಔಟ್ಪುಟ್ ಸಿಗುತ್ತೆ ಆಂಪ್ಲಿಫೈರಿಂದ. ಹೈಸ್ ಹೋಗಲಿಕ್ಕೆ ಚಾನ್ಸ್ ಇರಲ್ಲ, ಸ್ಪೀಕರ್ ಹೋಗ್ಲಿಕ್ಕೆ ಚಾನ್ಸ್ ಇರಲ್ಲ.
ನಾವು ಹೇಗೆ 2 ohms ಅಲ್ಲಿ ಬರ್ತೀವಿ ಸ್ಪೀಕರ್ ಹೋಗೋದು ಹೈಸ್ ಹೋಗೋದು ಚಾನ್ಸ್ ಜಾಸ್ತಿ ಆಗ್ಬಿಡುತ್ತೆ. ಸೊ ಅದೇ ಥರ ನಾವು ಡಿಸೈನ್ ಮಾಡಿ ಈ ಸೆಟ್ನ ಮಾಡಿದ್ದೀವಿ. ಸೊ ಇದರಲ್ಲಿ ಬ್ರ್ಯಾಂಡೆಡ್ ಸ್ಪೀಕರ್ಸ್ ಯೂಸ್ ಮಾಡಿದ್ದೀವಿ, ಒಳ್ಳೆ HF ಯೂಸ್ ಮಾಡಿದ್ದೀವಿ, ಫ್ಲಾಟ್ ಕಾಯಿಲ್ ಇದೆ ಇದು. ಒಳಗಡೆ HF ಇಂದ ಏನು ಕಾಯಿಲ್ ಇದಾವೆ ಅವು ಫ್ಲಾಟ್ ಅದಾವೆ ಆ್ಯಂಡ್ ಹೈ ಗ್ರೇಡಿಂದ ಮ್ಯಾಗ್ನೆಟಿಂದ HF ಯೂಸ್ ಮಾಡಿದ್ದೀವಿ. ಹೈ ಗ್ರೇಡ್ ಮ್ಯಾಗ್ನೆಟ್ ಇದೆ ನಮ್ಮ ಬ್ರ್ಯಾಂಡೆಡ್ ಸ್ಪೀಕರ್ ವಿಟಾನ್ ಸ್ಪೀಕರಲ್ಲಿ ಹೈ ಗ್ರೇಡ್ ಮ್ಯಾಗ್ನೆಟ್ ಇದೆ. ಸೊ ಆ್ಯಂಡ್ ಇದು ಗೋಲ್ಡ್ ಸೀರೀಸ್ ಸ್ಪೀಕರ್ ಯೂಸ್ ಮಾಡಿದ್ದೀವಿ 500 watts ಫಾರ್ ಹಾರ್ನ್ ಲೋಡೆಡ್. ಸೊ ಇದರದ್ದು ಡೆಮೋ ಇವಾಗ ಕನೆಕ್ಟ್ ಮಾಡಿ ನೋಡೋಣ ಸರ್. HFಗೆ ಒಂದು ಸಪ್ರೇಟ್ ಆಂಪ್ಲಿಫೈರ್ ಕನೆಕ್ಷನ್ ಕೊಡ್ತೀವಿ, HFಗೆ ಒಂದು ಪರ್ಟಿಕ್ಯುಲರ್ ಫ್ರೀಕ್ವೆನ್ಸಿ ರೆಸ್ಪಾನ್ಸ್ ಕೊಡ್ತೀವಿ, ಮಿಡ್ಗೆ ಒಂದು ಪರ್ಟಿಕ್ಯುಲರ್ ಫ್ರೀಕ್ವೆನ್ಸಿ ರೆಸ್ಪಾನ್ಸ್ ಕೊಡ್ತೀವಿ. ಆ ಫ್ರೀಕ್ವೆನ್ಸಿಯಲ್ಲಿ ಇದು ಹಾರ್ನ್ ಲೋಡೆಡ್ ಹೇಗೆ ಔಟ್ಪುಟ್ ಬರ್ತಾ ಇದೆ ಅದರದ್ದು ಡೀಟೇಲ್ ಆಗಿ ವಿಡಿಯೋಲಿ ನೋಡೋಣ ಸರ್. ಓಕೆ ಓಕೆ ಸರ್ ಇದರಲ್ಲಿ ನೋಡಿ ಹಾಂ ಸರ್, ಒಳಗಡೆ ನೀವು ಝೂಮ್ ಮಾಡಿ ನೋಡಿದರೆ ಎಲ್ಲ ಕಡೆ ಎಲ್ ಕ್ಲ್ಯಾಂಪ್ ಹಾಕಿದ್ದಿದೆ. ಹಾಂ ಸರ್, ಆ ಎಲ್ ಕ್ಲ್ಯಾಂಪ್ ಏನು ಮಾಡುತ್ತೆ ನಮ್ಮ ಕಾರ್ನರ್ಸಿಗೆ ಜಾಸ್ತಿ ಸಪೋರ್ಟ್ ಕೊಡುತ್ತೆ ಸರ್. ಓಕೆ ಓಕೆ ಸರ್, ಸ್ಟ್ರೆಂತ್ ಜಾಸ್ತಿ ಕೊಡುತ್ತೆ. ಸೊ ಈ ಸೈಡು ಇದೆ, ಆ ಸೈಡು ಇದೆ, ಸೆಂಟರ್ನೂ ಇದೆ. ಸೊ ಇಲ್ಲಿ ನೋಡ್ಬೋದು ಸರ್, ಈ ಎಲಂಕಿಯಿಂದ ಆ ಎಲ್ ಕ್ಲ್ಯಾಂಪ್ ಫಿಟ್ ಆಗಿದೆ. ಸೊ ಇಲ್ಲೇ ಆ ಎಲಂಕಿ ಫಿಟ್ ಮಾಡಿದ್ದೀವಿ, ಸ್ಟೇಬಲ್ ಹ್ಯಾಂಡಲ್ಸ್ ಕೊಟ್ಟಿದ್ದೀವಿ ಇದನ್ನು. ಹಾಂ ಸರ್, ಈ ಥರ ಡಿಸೈನ್ ಇದೆ ಒಂದು ಆ್ಯಂಡ್ ಇಲ್ಲೇ ಪೂರಾ ಎಲ್ ಕ್ಲ್ಯಾಂಪ್ ಇದೆ ಸರ್ ಇನ್ಸೈಡ್. ಸೊ ಎಲಂಕಿ ಸಪೋರ್ಟಿಂದ ಇದನ್ನು ಫಿಟ್ ಮಾಡಿದ್ದೀವಿ ಸೊ ದಟ್ ಈ ಕಾರ್ನರಿಗೆ ಜಾಸ್ತಿ ಸ್ಟ್ರೆಂತ್ ಬರಲಿ ಅಂತ ಹೇಳಿ. ಓಕೆ ಓಕೆ. ಆ್ಯಂಡ್ ಇದು ಕೂಡ ನೋಡಿ ಸರ್, ಇದರದ್ದೇನು ಬಾಕ್ಸ್ ಫಿಟ್ ಮಾಡ್ತಾ ಇದ್ದೀವಿ ಪೂರಾ ಅಲೆನ್ಕಿ ಸ್ಟೈಲಲ್ಲಿ ಫಿಟ್ ಮಾಡ್ತಾ ಇದ್ದೀವಿ ಸೊ ದಟ್ ಯಾವುದು ಲೀಕೇಜ್ ಈ ಕಡೆಯಿಂದ ಆಗಬಾರ್ದು. ಓಕೆ ಓಕೆ. ಎಷ್ಟೋ ಟೈಮ್ ಕಸ್ಟಮರ್ ಓಪನ್ ಮಾಡಿದ್ರು ಆ ಪ್ಲೈ ಏನಿದೆ ಹೋಲ್ ದೊಡ್ಡದಾಗಬಾರ್ದು ಅಂತ ಹೇಳಿ ಅಲೆನ್ಕಿ ಯೂಸ್ ಮಾಡಿದ್ದೀವಿ. ಹಾಂ ಸರ್. ಆ್ಯಂಡ್ ಜಾಸ್ತಿ ಅಲೆನ್ಕಿ ಯೂಸ್ ಮಾಡಿದ್ದೀವಿ ಸೊ ದಟ್ ಬಾಡಿದು ಪ್ಯಾಕ್ ಜಾಸ್ತಿ ಬೆಟರ್ ಆಗಲಿ ಅಂತ ಹೇಳಿ. ಓಕೆ. ಆ್ಯಂಡ್ ಈ ಬಾಕ್ಸಿಗೆ ನಿಮಗೆ ಇನ್ಕ್ಲೂಡಿಂಗ್ ಕವರ್ ಸಿಗತ್ತೆ ಸರ್. ಹಾಂ ಸರ್, ಬಾಕ್ಸ್ ಕಂಪ್ಲೀಟ್ ಔಟ್ಸೈಡ್ ಕವರು ಸಿಗುತ್ತೆ ಸೊ ದಟ್ ಸ್ಕ್ರಾಚಸ್ ಆಗಬಾರ್ದು ಕ್ಯಾಬಿನೆಟಿಗೆ. ಆ್ಯಂಡ್ ಇನ್ಸೈಡ್ ಸ್ಪೀಕರ್ದು ಸ್ಟ್ರೆಂತ್ ಏನಿದೆ ಅಂದರೆ ಸ್ಪೀಕರ್ದು ಔಟ್ಪುಟ್ ಏನಿದೆ ನಮಗೆ ಕಂಪ್ಲೀಟ್ ಪ್ಯಾಕ್ ಆದ ತಕ್ಷಣ ಇಲ್ಲೇ ನೋಡ್ರಿ ಸೀಲ್ ಕೊಟ್ಟಿದ್ದೀವಿ. ಸೊ ಇಲ್ಲಿಂದ ಯಾವುದು ಏರ್ ಲೀಕೇಜ್ ಆಗಿ ಹೊರಗಡೆ ಹೋಗಬಾರ್ದು ಅಂತ ಹೇಳಿ ಅದನ್ನು ಸೀಲ್ ಮಾಡಿದ್ದೀವಿ, ಓಕೆ ಕಂಪ್ಲೀಟ್ಲಿ ಸೀಲ್ ಮಾಡಿದ್ದೀವಿ. ಸೊ ಆ ಥರ ನಮಗೆ ಬೆಸ್ಟ್ ಔಟ್ಪುಟ್ ಬೆಸ್ಟ್ ರಿಸಲ್ಟ್ ಸಿಗತ್ತೆ. ಓಕೆ ಸರ್, ಥ್ಯಾಂಕ್ ಯು. ಯಾಕಂದ್ರೆ ಅದು ಎಷ್ಟು ಕ್ಲೀನಾಗಿ ನಾವು ಕೆಲಸ ಮಾಡ್ತೀವಿ ಅಷ್ಟು ಸೌಂಡ್ ಕ್ಲೀನಾಗಿ ಬರುತ್ತೆ. ಯಸ್ ಸರ್. ಸೊ ಈ ಕವರ್ ಹಾಕಿ ನಿಮಗೆ ಟೋಟಲ್ ಒಂದು ಫೈನಲ್ ಔಟ್ಪುಟ್ ನಾವು ತೋರಿಸ್ತೀವಿ. ಸೊ ಇವಾಗ ಡೆಮೋ ನೋಡೋಣ ಸರ್ ಇದರದ್ದು. ಹಾಂ ಸರ್. ಮ್ಯಾನ್ಯುಯಲ್ ಕ್ರಾಸ್ ಓವರ್ ಕನೆಕ್ಟ್ ಮಾಡಿದ್ದೀವಿ ಆ್ಯಂಡ್ ಒಂದು 4 ಚಾನಲ್ ಆಂಪ್ಲಿಫೈರ್ ತೊಗೊಂಡಿದ್ದೀವಿ. ಹಾಂ ಸರ್. ಸೊ ನೀವು ಯಾವುದು ನಿಮ್ಮ ಪಸಂದಿನ ಬ್ರ್ಯಾಂಡಿನ ಆಂಪ್ಲಿಫೈರ್ ತೊಗೋಬೋದು. ಸೊ ಇದರಲ್ಲಿ 2 ಮಿಡ್ ಕನೆಕ್ಷನ್ ಕೊಟ್ಟಿದ್ದೀವಿ, ಬೇಸಿನ್ ಕನೆಕ್ಷನ್ ಎಂಟಿ ಇಟ್ಟಿದ್ದೀವಿ ಆ್ಯಂಡ್ ಇಲ್ಲಿಂದ 2 HF ಕನೆಕ್ಷನ್ ಕೊಟ್ಟಿದ್ದೀವಿ. ಓಕೆ ಓಕೆ. ಸೊ 4 ಚಾನಲ್ ಆಂಪ್ಲಿಫೈರ್ ಇದೆ. 4 ಚಾನಲ್ ಸರ್. ಹಾಂ. ಸೊ ಅದೇ ಥರ ಕನೆಕ್ಷನ್ ಇಲ್ಲೇ HF ಆ್ಯಂಡ್ ಮಿಡ್ಡಿಗೆ ಮಾಡಿದ್ದೀವಿ. ಹಾಂ ಸರ್. ಸೇಮ್ ಇಲ್ಲೇ HF ಆ್ಯಂಡ್ ಮಿಡ್. ಓಕೆ, ಸೇಮ್ ಕನೆಕ್ಷನ್ ಆಗಿದೆ. ಹಾಂ. ಸೊ ಅದರ ಡೆಮೋ ನೋಡೋಣ ಸರ್ ಈಗ. ಓಕೆ. ಸ್ನೇಹಿತರೆ ನಾವು ಮುಂದೆ ಬರ್ತೀವಿ. कीड़े मकोड़ों की तरह गली में रहने से बेहतर है यहाँ मर्दों में रहो शेर की तरह. ಸರ್ ಸೌಂಡ್ ಅಂದ್ರೆ ಹಚ್ಚಿ ತೋರಿಸಿದ್ರೆ ಈಗ, ಬಟ್ ಇದು ಕಾಸ್ಟ್ ನಮ್ಗೆ ಎಷ್ಟು ಬೀಳುತ್ತೆ, ಎಷ್ಟು ಸ್ಪೀಕರ್ ನಾವು ಈ ಥರ ತೊಗೋಬೇಕಂದ್ರೆ ಎಷ್ಟು ಆಗುತ್ತೆ ಸರ್? ಸರ್ ಆ್ಯಸ್ ಇಟ್ ಈಸ್ ನೀವು ಏನು ಕಿಟ್ ನೋಡಿರಿ, ಇದರದ್ದು ಜಾಲ್ರಿ, ಇದರದ್ದು ಕವರ್, ಇದರದ್ದು RRHF 12 ಫ್ಲೇರ್ ಅಂದರೆ 12 HF 12 ಫ್ಲೇರ್ 4 ಸ್ಪೀಕರ್ ಟೋಟಲ್ ಕಿಟ್ ನಿಮಗೆ ಇದು 2 ಲೈನರ್ ಇದು ವಿದೌಟ್ ಆಂಪ್ಲಿಫೈರ್ 95,000 ಆಗುತ್ತೆ. 95,000 ಆಗುತ್ತೆ. ಅದೇ ನೀವು ಬೇರೆ ಬ್ರ್ಯಾಂಡಿನ ಸ್ಪೀಕರು ಬೇರೆ ಬ್ರ್ಯಾಂಡಿನ HF ಯೂಸ್ ಮಾಡಿದರೆ ಇದು 80,000 ವರೆಗೆ ಮಾಡ್ಬೋದು. 80,000 ಇನ್ಕ್ಲೂಡಿಂಗ್ ಕವರ್ಸ್, ಇನ್ಕ್ಲೂಡಿಂಗ್ ಗ್ರಿಲ್, ಇನ್ಕ್ಲೂಡಿಂಗ್ 12 HF ಆ್ಯಂಡ್ ಅದರದ್ದು HF ಆ್ಯಂಡ್ HF ಇನ್ ಫ್ಲೇರ್ ಆ್ಯಂಡ್ ಸ್ಪೀಕರ್. ಓಕೆ ಸರ್, ಕಂಪ್ಲೀಟ್ ಪ್ಯಾಕೇಜ್ 95,000 ಇಲ್ಲಿ ಆಸ್ ಇಟ್ ಈಸ್. ಓಕೆ ಸರ್, ಯಾಕಂದ್ರೆ ನಾವು ಯಾವ ಥರ ಸ್ಪೀಕರ್ ಮೇಲೆ ಹೋಗ್ತೀವಿ ಆ ಥರ ಕಾಸ್ಟ್ ಕಮ್ಮಿ ಜಾಸ್ತಿ ಮಾಡ್ಬೋದು ಸರ್. ಕಮ್ಮಿ ಜಾಸ್ತಿ ಮಾಡ್ಬೋದು. ಸೊ ಈಗ ಏನು ಬ್ರ್ಯಾಂಡಿನ ಸೆಟ್ ಯೂಸ್ ಮಾಡಿದ್ದೀವಿ ಸ್ವಿಟಾನ್ ಆ್ಯಂಡ್ D85 ಮಾಡೆಲ್ HF ಫುಲ್ ಫ್ಲಾಟ್ ಕಾಯಿಲಲ್ಲಿ ಬೆಸ್ಟ್ ಕ್ವಾಲಿಟಿನಾಗ ದಿಸ್ ವಿಲ್ ಕಾಸ್ಟ್ 95,000 ವರೆಗೂ ಬರುತ್ತೆ ಇದು ಕಾಸ್ಟ್. ಓಕೆ ಓಕೆ ಸರ್.
ಮತ್ತು ಇದಕ್ಕೆ ನಾವು ಕಾಸ್ಟ್ ಕಮ್ಮಿ ಜಾಸ್ತಿ ಮಾಡ್ಬೋದು. ಆಂಪ್ಲಿಫೈರ್ 4 ಚಾನಲ್ ಆಂಪ್ಲಿಫೈರ್ ಯಾವುದು ಬ್ರ್ಯಾಂಡ್ NX ಆಡಿಯೋ ಆ ಥರ ಬ್ರ್ಯಾಂಡಿನ ತೊಗೊಂಡ್ರೆ ಅಪ್ರಾಕ್ಸಿಮೇಟ್ಲಿ 40,000ಅಲ್ಲಿ ನಿಮಗೆ 804 1104 43 44,000ಅಲ್ಲಿ ನಿಮಗೆ ಆಂಪ್ಲಿಫೈರ್ ಸಿಗ್ತಾವೆ. ಸೊ ಆ ಆಂಪ್ಲಿಫೈರ್ ತೊಗೊಂಡ್ರೆ ಇದು ಕಂಪ್ಲೀಟ್ ಒಂದು ಸೆಟಪ್ ಸ್ಟಾರ್ಟ್ ಆಗುತ್ತೆ. ಇದಕ್ಕೆ ಸೊ suitable ಆಗುತ್ತೆ. ಸೊ ನಾರ್ಮಲ್ ನಾವು ಫ್ರಂಟ್ ಲೋಡ್ ಏನು ಟಾಪ್ಸ್ ತೊಗೋತಿದ್ವಿ ಡ್ಯೂಯಲ್ ಟಾಪ್ಸ್ ದೊಡ್ಡದು 4 ಫೀಟ್ ಇಂದು ಅದನ್ನು 8 ಹಚ್ಚೋದು ಇದು 2 ಹಚ್ಚೋದು ಔಟ್ಪುಟ್ ಸಿಮಿಲರ್ SPL ಸೌಂಡ್ ಪ್ರೆಷರ್ ಲೆವೆಲ್ ಸಿಮಿಲರ್ ಸಿಗುತ್ತೆ ನಿಮಗೆ. ಓಕೆ ಓಕೆ ಸರ್ ಥ್ಯಾಂಕ್ ಯು ಸರ್. ಎಸ್ ಥ್ಯಾಂಕ್ ಯು.